ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಜೀನ್ಸ್ ಪ್ಯಾಂಟಿನ ಬಟ್ಟೆಯಿಂದ ಸೂಪರಾದ ಒಂದು ಪೌಚನ್ನು ಹೊಲಿಯೋಣ. ಯಾವ ಅಳತೆ ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಅವನಿ ಆಲ್ ಇನ್ ಒನ್ ಮತ್ತು ಮಾರಂಗೋಲಿ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ. ಬನ್ನಿ. ನಾನಿಲ್ಲಿ 2 ಜೀನ್ಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆ ತಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನಾನು ಉದ್ದ ಬಂದು 9 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ಅಗಲ ಬಂದು 5 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ 1 ಇಂಚಿನಷ್ಟು ಮಾರ್ಕನ್ನು ಮಾಡ್ಕೊಬೇಕು ಒಂದು ಕಡೆ. ಹಾಗೆ ಈ ಕಡೆನೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಇದು ಯಾಕೆ ಅಂತ ಹೇಳ್ತೀನಿ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಮತ್ತು ಡಿಫ್ರೆಂಟಾಗಿ ಕೂಡ ಇದೆ. ಹೀಗೆ ಮೇಲ್ಗಡೆ 1 ಇಂಚಿಗೆ ನಾವು ಮಾರ್ಕ್ ಮಾಡಿ ಆದಮೇಲೆ ಒಂದು ಸ್ಕೇಲನ್ನು ತಗೊಂಡು ಇಲ್ಲಿ ಎಡ್ಜುವರೆಗೆ ಬರೋ ರೀತಿಯಲ್ಲಿ ಒಂದು ಲೈನನ್ನು ಹಾಕ್ಕೋಬೇಕು. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಹೀಗೆ ಲೈನನ್ನು ಹಾಕ್ಕೋಬೇಕು. ಹಾಗೆ ಇಲ್ಲಿ ಏನು ಲೈನ್ ಹಾಕಿದ್ದೀವಲ್ಲ ಅಲ್ಲಿ ನಾವು ಕಟ್ ಮಾಡಿ ತೆಕ್ಕೊಂಬಿಡಬೇಕು. ನೋಡಿ, ಈ ರೀತಿ ಶೇಪಲ್ಲಿ ಬಂದಿದೆ. ಇಲ್ಲಿ ಸಣ್ಣ ಇದೆಯಲ್ಲ, ಈಗ 7 ಇಂಚು ಮೇಲ್ಗಡೆ ಇದೆಯಲ್ಲ, ಅಲ್ಲಿಗೆ ನಾವು ಈ ರೀತಿ ಪ್ಯಾಂಟ್ ಜಿಪ್ಪನ್ನು ತೊಗೊಂಡಿದ್ದೀನಿ. ಈ ರೀತಿದಾದರೆ ಪೌಚಿಗೆ ತುಂಬ ಚೆನ್ನಾಗೇ ಬರುತ್ತೆ ಅಂತ ಈ ರೀತಿ ಜಿಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಹೀಗೆ ಜಿಪ್ ಅಟ್ಯಾಚ್ ಮಾಡಬೇಕು. ಇನ್ನೊಂದು, ನಾವು ಇದನ್ನು ನಾರ್ಮಲ್ ಬಟ್ಟೆಯಲ್ಲಿ ಹೊಲಿತೀವಿ ಅಂತ ಆದರೆ ಏನು ಮಾಡಬೇಕಪ್ಪ ಅಂತಂದರೆ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನು ತೊಗೊಬೇಕು. ಈ ಜೀನ್ಸ್ ಬಟ್ಟೆ ಸ್ವಲ್ಪ ಸ್ಟಿಫಾಗೇ ಇರುತ್ತಲ್ಲ ಅಂತ ನಾನು ಲೈನಿಂಗೆಲ್ಲ ಏನು ಕೊಡ್ತಾ ಇಲ್ಲ. ಜಸ್ಟ್ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ತೀನಿ. ಹಾಗೆ ಇನ್ನೊಂದು ಸ್ಟಿಚ್ಚು ಹೀಗೆ ಹಾಕ್ತೀನಿ. ಇಲ್ಲಿ ನಾವು ಲೈನಿಂಗನ್ನು ಕೊಡ್ತಾ ಇದ್ವಿ ಅಂತ ಅಂದ್ಕೊಳ್ಳಿ, ಆವಾಗ ಅದನ್ನು ಹೀಗೆ ಇಟ್ಕೊಂಡು ಹೊಲ್ಕೊಂಡು ಹೀಗೆ ಹಾಕ್ಕೊಬೇಕಾಗಿತ್ತು. ಹೀಗೆ ಬರ್ತಿತ್ತು. ನಾನು ಅದನ್ನು ಕೂಡ ಮುಂಬರುವ ದಿನದಲ್ಲಿ ಬೇರೆ ರೀತಿಯ ಪೌಚನ್ನು ತೋರಿಸ್ತೀನಿ, ಆ ರೀತಿಯಾಗಿ ಜಿಪ್ಪನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ. ಈಗ ಫಸ್ಟ್ ಏನು ಮಾಡೋಣ, ಹೀಗೆ ಜಿಪ್ಪನ್ನು ಉಲ್ಟಾ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ನೋಡಿ, ಇಲ್ಲಿ ಈ ಕಡೆನೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಸೇಮ್ ಕಲರ್ ದಾರದಲ್ಲಿ ಹಾಕ್ಕೊಂಡ್ರೆ ದಾರ ಕಾಣಿಸೋದಿಲ್ವಲ್ಲ, ನಾವು ಹೊಲಿತಿರೋದೇ ಜೀನ್ಸ್ ಬಟ್ಟೆ, ಸ್ವಲ್ಪ ಏನೋ ಡಿಫ್ರೆಂಟಾಗಿ ಕಲರ್ ಕಾಣಿಸ್ಲಿ ಅಂತ ಕಲ್ಲರ್ನೂ ಕೂಡ ಬೇರೆ ಕಲರ್ ದಾರವನ್ನು ಹಾಕ್ಕೊಂಡಿದ್ದೀನಿ. ಈಗ ಜಿಪ್ಪಿನ ಮೇಲ್ಭಾಗದಲ್ಲಿ ಈ ರೀತಿ ಇಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಸ್ಟಿಚ್ ಹಾಕಿ ಆದಮೇಲೆ ಇದನ್ನು ಹೀಗೆ ಓಪನ್ ಮಾಡಿಕೊಂಡು ಇದರ ಮೇಲ್ಗಡೆಯಲ್ಲಿ ಬರೋ ಹಾಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಜಿಪ್ಪು ಸ್ವಲ್ಪ ಉದ್ದ ಇದೆಯಲ್ಲ, ಅದಕ್ಕಾಗಿ ಹೀಗೆ ಓಪನ್ ಮಾಡ್ಕೊಳ್ಳಿ. ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಇನ್ನೊಂದು ಸ್ಟಿಚ್ ಬರುತ್ತೆ, ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ.
ನೋಡಿ ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕಿ ಆಯಿತು. ನಾನಿಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಜಿಪ್ಪನ್ನು ಫಸ್ಟು ಓಪನ್ ಮಾಡ್ಕೊಬೇಕು. ಜಿಪ್ ಓಪನ್ ಆದ ನಂತರದಲ್ಲಿ ಹೀಗೆ ಈ ಎಡ್ಜ್ ಇದೆಯಲ್ಲ ಅದನ್ನು ನಾವು ಹೀಗೆ ಕರೆಕ್ಟಾಗಿ ಮಾಡ್ಕೊಬೇಕು. ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 1 ಇಂಚು ಅಳತೆಯನ್ನು ಮಾಡ್ಕೊಬೇಕು. ಕರೆಕ್ಟಾಗಿ ಹೀಗೆ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ 1 ಇಂಚು ಅಳತೆಗೆ ಇಲ್ಲಿಂದ ಇಲ್ಲಿಗೆ ಹೊಲಿಬೇಕು. ಈ ಕಡೆನೂ ಅಷ್ಟೇ ಹೀಗೆ ಮಾಡ್ಕೊಂಡು ತುದಿಯಲ್ಲಿ ಸರಿ ಮಾಡಿಕೊಂಡು ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು. ಇಲ್ಲಿ 2 ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಈಗ 2 ಕಡೆನೂ ಕೂಡ ಸ್ಟಿಚ್ ಆಯಿತು. 1 ಇಂಚಿಗೆ ನಾನಿಲ್ಲಿ ಸ್ಟಿಚ್ಚನ್ನು ಮಾಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಕಟ್ ಮಾಡ್ಕೊಬೇಕು. ಹೀಗೆ 2 ಕಡೆನೂ ಕೂಡ ಕಟ್ ಮಾಡ್ಕೊಳ್ಳಿ. ಆನಂತರ ಇದನ್ನು ನಾವೀಗ ಉಲ್ಟಾ ಪಲ್ಟಾ ಮಾಡೋಣ. ಇಲ್ಲಿ ನಾವೀಗ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಮತ್ತು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಟು ನಾವು ನಾರ್ಮಲ್ ಪೀಸಲ್ಲಿ ಹೊಲಿದ್ರೆ ನಾವಿಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಟು ಮತ್ತು ಅದಕ್ಕೆ ಪೈಪಿಂಗನ್ನು ಕೊಡಬೇಕಾಗತ್ತೆ. ನಾವಿಲ್ಲಿ ಜೀನ್ಸ್ ಪ್ಯಾಂಟಲ್ಲಿ ಹೊಲಿದ್ರಿಂದ ಅದೇನು ಪ್ರಾಬ್ಲಮ್ ಏನಿಲ್ಲ. ಈಗ 2 ಕಡೆ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡ್ರೆ ಸೂಪರಾದ ಒಂದು ಪೌಚ್ ರೆಡಿ ಆಗಿಬಿಡತ್ತೆ. ಸಣ್ಣ ಪುಟ್ಟದ್ದು ಮಾತ್ರ ಇದ್ದರೆ ಏನಾದರೂ ಹಾಕ್ಕೊಳ್ಳಕ್ಕೆ ತುಂಬ ಚೆನ್ನಾಗಿ ಆಗತ್ತೆ ನೋಡಿ. ಮತ್ತು ಇದು ಪ್ಯಾಂಟ್ ಜಿಪ್ ಆಗಿರೋದ್ರಿಂದ ಜಸ್ಟ್ ಹೀಗೆ ಲಾಕ್ ಸಹಿತ ಮಾಡಿಕೊಂಡ್ರೆ ಓಪನ್ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ನೋಡಿ ಇಷ್ಟು ಅಗಲನೂ ಬಂತು. ಒಳಗಡೆನೂ ಕೂಡ ಸುಮಾರು ಸ್ಪೇಸ್ ನಮಗೆ ಉಳಿಯುತ್ತೆ. ಒಂದು ಮೊಬೈಲ್ ಕೂಡ ಇದರ ಒಳಗಡೆ ಹಿಡಿಯುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ ಸಣ್ಣ ಪುಟ್ಟ ಹೀಗೆ ಮಾರ್ಕೆಟಿಗೆ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡು ಪೌಚನ್ನು ತಗೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀಟಾಗೂ ಕೂಡ ಇರುತ್ತೆ. ನಾವು ಡಿಸೈನ್ ಬಟ್ಟೆಯಲ್ಲಿ ನಮಗೆ ಬೇಕಾದ ಸೈಜಲ್ಲಿ ಇನ್ನೂ ದೊಡ್ಡದು ಬೇಕಾದ್ರೆ ಮಾಡಿಕೊಂಡ್ರೆ ಮೇಕಪ್ ಪೌಚ್ ಆ ರೀತಿ ಕೂಡ ಮಾಡ್ಕೊಬೋದು. ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.